ನಾವಿವತ್ತು ಜಡಿ ಮಳೆಗೆ ಬಜ್ಜಿಳು ಮಾಡಬೇಕಂತ ಬಂದಿದ್ದೀವಿ. ಜಡಿ ಮಳೆಗೆ ಸಖತ್ತಾಗಿರುತ್ತೆ ಬಜ್ಜಿಳು. ಬಿಸಿ ಬಿಸಿ ಹಾಕ್ಕೊಂಡು ತಿಂತಾ ಇದ್ರೆ ಫ್ರೆಂಡ್ಸ್, ಮೆಣಸಿನ್ಕಾಯಿನ ಕ್ಲೀನಾಗಿ ಅರ್ಧ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಕಡಲೆ ಹಸಿಟ್ಟನ್ನ ಒಂದು ಬಟ್ಲಕ್ಕೆ ಹಾಕೋಬೇಕು. ಫ್ರೆಂಡ್ಸ್, ಸ್ವಲ್ಪ ವಾಟರ್ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಚಿಟಿಗೆ ಅಷ್ಟು ಸೋಡಾ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಸಾಲ್ಟ್ ಇದು ಸಾಲ್ಟ್ ಹಾಕೋಬೇಕು. ಎಣ್ಣೆ ಕಾಸ್ತಾ ಇರ್ತೀವ್ರ. ಎಲ್ಲ ಒಂದೇ ಒಂದು ಚಿಟಿಕೆ ಅಷ್ಟು ಗರಂ ಮಸಾಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಟೇಸ್ಟು ಫ್ರೆಂಡ್ಸ್, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಈಗ ಒಲೆ ಹಚ್ಚಿ ಬಜ್ಜಿ ಹಾಕೋದಷ್ಟೇ. ಫ್ರೆಂಡ್ಸ್, ಆಯಿಲ್ ಹಾಕೊಳ್ಳಿ ಎಲ್ಲ. ಇದನ್ನ ತೆಗಿತಾ ಇದೀವಿ. ಫ್ರೆಂಡ್ಸ್, ಒಂದೊಂದೇ ಮೆಣಸಿನ್ಕಾಯಿನ ಕಡಲೆ ಹಸಿಟ್ಟಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಎಣ್ಣೆಗೆ ಹಾಕಬೇಕು. ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಇದ್ರೆ ಸಾಕಾಗಿರುತ್ತೆ. ಅಲ್ಲಿಗೆ ಅವನು ಹೋಗಿದ ತಕ್ಷಣ ಅದು ಬೇರೆ ಕಟ್ಬಿಟ್ಟು ಅವನು ನೋಡಿ ಗಾಯ್ಸ್, ಯೂಟ್ಯೂಬ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಬೀಳ್ತಾರೆ ನಮ್ಮ ಗಾಯ್ಸು. ಮಳೆ ಬೀಳ್ತಾ ಇದೆ, ಬೇರೆ ಪ್ಲೇಸ್ ಶಿಫ್ಟ್ ಮಾಡ್ತಾ ಇದೀವಿ. ನಿಜವಾಗ್ಲೂ ಗಾಯ್ಸ್, ಮಳೆಯಲ್ಲಿ ನೋಡಿ ಗಾಯ್ಸ್, ಫ್ರೆಂಡ್ಸ್, ಮಳೆ ಬರ್ತಾ ಇತ್ತು, ಬೆಂಕಿ ಅಂಟ್ಕೊಳ್ಳಿಲ್ಲ, ಎಲ್ಲ ಎಣ್ಣೆ ಮೇಲೆ ನೀರು ಬೀಳ್ತಾ ಇತ್ತು. ಅದಕ್ಕೆ ನಾವು ಇವಾಗ ಗುಡ್ಸ್ ಕೆಳಗಡೆ ಬಂದು ಗ್ಯಾಸಲ್ಲಿ ಮಾಡ್ತಾ ಇದ್ದೀವಿ. ಕರೆಕ್ಟ್. ಅಂತಲ್ಲ ಹಿಂದಿ ಸಖತ್ತಾಗಿದೆ. ಹಂಗೆ ಫ್ರೆಂಡ್ಸ್, ಈ ಜಡಿಗೆ ಈ ಮಳೆಗೆ ಬಜ್ಜಿ ತಿಂತಾ ಇದ್ರೆ ಸಕ್ಕತ್ತಾಗೈತೆ ಫ್ರೆಂಡ್ಸ್. ನಿಜವಾಗ್ಲು ಸ್ವರ್ಗನೇ. ಸೂಪರ್ ಆಗಿದೆ ಫ್ರೆಂಡ್ಸ್, ಬಿಸಿ ಬಿಸಿ. ಗಾಯ್ಸ್, ಈ ಜಡಿಗೆ ಈ ಮಳೆಗೆ ಬಜ್ಜಿ ತಿಂತಾ ಇದ್ರೆ ಬಿಸಿ ಬಿಸಿ ಗಾಯ್ಸ್. ನೋಡಿ, ಹೊಗೆ ಬರ್ತೈತೆ. ಸೂಪರ್ ಆಗಿದೆ ಗಾಯ್ಸ್.